ನಮಸ್ಕಾರ. ನನಗೆ ಡೇವಿಡ್ ಅಂದರೆ ತುಂಬ ಆತ್ಮೀಯ. ಡೇವಿಡ್ ಸಿನಿಮಾ ಪೆಂಡ್ರೈವ್ ಸಿನಿಮಾ ಮಾಡಾದ್ಮೇಲೆ ನನಗೆ ಹೇಳಿದ್ರು, ಅದೇನು ಶೂಟಿಂಗ್ ಕರೆದಿದ್ರು. ಆ್ಯಕ್ಚುಲಿ ನಾನು ಅವತ್ತು ಶೂಟಿಂಗ್ ಹೋಗಿದ್ದೆ. ಸೈಕಾದೆ ಕಿಶನ್ ಪಾಪ ಮಾಡ್ತಾಯಿದ್ದ. ನಾನು ಅವಾಗ ಹೇಳಿದೆ, ಐಸ್ ಪ್ಯಾಕ್ ಇಟ್ಕೊಂಡು ನಡೆಯೋಕ್ಕೆ ಆಗ್ತಾಯಿಲ್ಲ. ರಿಯಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ ಡೈರೆಕ್ಟ್ ಡ್ಯಾನ್ಸ್ ಮಾಸ್ಟ್ರು. ಯಾಕಂದರೆ ಒಂದು ಕ್ರಿಯೇಟಿವ್ ಗೊತ್ತೇ ಆಗಲ್ಲ. ಅವ್ರಿಗೆ ಅವತ್ತು ಕೋಲ್ ಹಿಡ್ಕೊಂಡು ಐಸ್ ಪ್ಯಾಕ್ ಹಾಕೊಂಡು ಶಾರ್ಟ್ ಆಗ್ತಾ ಇರ್ತೀಗ. ನಾನು ನೋಡ್ಬಿಟ್ಟು ಹೇಳಿದೆ, ಬೇಡ ಪ್ಯಾಕಪ್ ಮಾಡಿಲ್ಲ ಸರ್. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ನಿರ್ಮಾಪಕಕ್ಕೆ ತೊಂದರೆ ಆಗಬಾರ್ದು ಅಂತ ಅಷ್ಟು ರಿಸ್ಕ್ ಮಾಡಿದ್ರು. ಈ ಥರ ಇದ್ದರೆ ನಿರ್ಮಾಪಕ ಹೊಡಿದ್ದೇನೆ. ಇವತ್ತಿನ ದಿನ ಕೆಲವರು ಕೊಡೋ ಟಾರ್ಚರ್ಗೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗ್ಬಿಡ್ತದೆ. ಅದೇ ದೇಶಕ್ಕೆ ಗೊತ್ತು. ನಾನೇನು ಹೇಳ್ತೆ, ಇನ್ನೊಂದೇನು ಬೇರೆ ಹೇಳ್ತೀನಿ. ಈ ಸಿನಿಮಾನ ರಿಲೀಸ್ ಮಾಡೋಕೆ ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ಗೆ ಹೇಳಿದೆ, ಡೇವಿಡ್ಗಿಂತ ಜೊತೆಲಿ ಹನುಮಂತು ಅಂತ ಪಾಪ ನಿರ್ಮಾಪಕ ಹನುಮಂತ ರಾಜರು ಬಂದರು. ಅವ್ರು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಬಿಲ್ಡರು ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತೀನಿ ಅಂತೆಲ್ಲ ಟೈಗರ್ ವೆಂಕಟೇಶ್ ಕರ್ಕೊಂಡು ಪರಿಚಯ ಮಾಡಿಕೊಟ್ಟಿದ್ರು. ನಾನು ಇವಾಗ ಒಂದು ಖುಷಿ ಆಯಿತು. ಟೈಗರ್ ವೆಂಕಟೇಶ್ವರ ಹೇಳಿದ್ರಲ್ಲ, ಲಯನ್ನು ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದಾಗ ಅದರಿಂದ ನನಗೆ ತುಂಬ ಖುಷಿ ಆಯಿತು. ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರು ಯಾವ ರೀತಿ ಸಹಾಯ ಮಾಡ್ಕೊಂಡು ಮಾಡ್ತೀನಿ. ಇವತ್ತಿನ ಎಲ್ಲ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೇನೆ, ನನಗೇನು ಸಿಗುತ್ತೆ ಅಂತಾರೆ. ನಾನು ಹೇಳಿದೆ, ನಿರ್ಮಾಪಕ ಒಳ್ಳೇದಾಗಬೇಕು ಅಂತ ಅದು ನನ್ನ ಮೈಂಡಲ್ಲಿ ಇರ್ತದೆ. ನಾನೇ ನಮ್ಮ ಚಂದ್ರ ಸುರೇಶ್ ಕರೆದು ಈ ಸಿನಿಮಾನ ತುಂಬ ಚೆನ್ನಾಗಿ ರಿಲೀಸ್ ಮಾಡಬೇಕು, ಯಾವ ಕಾರಣಕ್ಕೂ ಎಲ್ಲೂ ಕೊರತೆ ಆಗಬಾರ್ದು, ನಿನಗೆ ಏನು ತೊಗೊಳ್ತಿರ್ತಿದ್ದ ಸಿನಿಮಾ ಮಾಡಿಕೊಡು. ನಾನು ಹೇಳಿ ನಿಂತ್ಕೊಂಡು ಪ್ರೀತಿ ಥಿಯೇಟ್ರು ಪರ್ಸೆಂಟೇಜ್ ಹಾಕೋ ಥರ ಮಾಡಿಸಿ ನೋಡಿಕೊಂಡು ನಿರ್ಮಾಪಕರು ಒಳ್ಳೇದಾಗಬೇಕು ಜನಕ್ಕೆ. ಯಾಕೆಂದರೆ ಒಳ್ಳೆ ಸಿನಿಮಾ ಇದು. ಯಾಕೆಂದರೆ ಡೇವಿಡ್ ಅವರು ನನಗೆ ಗೊತ್ತಿದ್ದಾಗೆ ಬೇಲಿ ಒಂದು ಸಿನಿಮಾ ನೋಡಿದೆ. ನಾನು ಸಿನಿಮಾ ನೋಡಿಲ್ಲ, ಅವ್ರ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯಿತು. ಬೇಲಿ ತುಂಬ ಇಷ್ಟ ಆಯಿತು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ನಾನೇ ಓಪನ್ ಆಗೋದಕ್ಕೆ ಈ ಸಿನಿಮಾ ಕೊಡಲೇಬೇಕು ಅಂತ ಅವಾರ್ಡ್ನ ಇಷ್ಟಪಟ್ಟು. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿ ನಿರ್ದೇಶನ ಮಾಡಿದ. ಪರವಾಗಿಲ್ಲ. ನಾನು ಡೇವಿಡ್ ಬಗ್ಗೆ ಏನು ಅಂದ್ಕೊಂಡಿದ್ದು ತುಂಬ ರೆಸ್ಪೆಕ್ಟ್ ಇತ್ತು. ಈಸ್ ವೆರಿ ಗುಡ್ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ನಾವೆಲ್ಲ ಕಲಾವಿದರು ಕೊಡಬೇಕು. ಅದು ತಕ್ಕನಾಗಿ ವೆಂಕಟೇಶ್ ಹೇಳಿದ್ರು, ನಿರ್ಮಾಪಕನಾಗಿ ಅದಕ್ಕೇನು ಒದಗಿಸಿದ್ರೆ ನಮ್ಗೆ ಖುಷಿ, ಯಾವುದು ಕಾಂಪ್ರಮೈಸ್ ಆಗಬಾರ್ದು. ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬಿಟ್ಟು ಸಿನಿಮಾ ಬರಬೇಕು, ಇಲ್ಲ ಮಾಡಬಾರ್ದು ಸಿನಿಮಾ. ಯಾಕೆಂದರೆ ಇವತ್ತು ತುಂಬ ಪೈಪೋಟಿ ಇಡೀ ದೇಶದಲ್ಲಿ. ಕರ್ನಾಟಕದಷ್ಟು ಕಷ್ಟ ಬಿದ್ದಾರೆ ಪ್ರೊಡ್ಯೂಸರ್ ಬೇರೆ ಯಾರಿಲ್ಲ. ಎಲ್ಲ ಅವ್ರವ್ರ ಭಾಷೆಗಳನ್ನ ಎಲ್ಲ ಅವ್ರವ್ರು ಪ್ರೀತಿಸ್ತಾರೆ. ಮಲಯಾಳಿ ಹೋಗಿ ಜಾಸ್ತಿ ಹೋಗಲ್ಲ ಬೇರೆ ಸಿನಿಮಾಗಳ, ತೆಲುಗು ಹೋಗಿ ಬೇರೆ ಹೋಗಲ್ಲ. ನಮ್ಮ ಕರ್ನಾಟಕದಲ್ಲಿ ತಮಿಳು, ಮಲಯಾಳಂ, ಕೇರಳ, ಒರಿಸ್ಸಾ ಎಲ್ಲ ಹೋಗ್ತದೆ. ನಾವು ದುರದೃಷ್ಟಕರ ಏನು ಮಾಡ್ತೀರಾ, ನಮ್ಮ ಪರಿಸ್ಥಿತಿ ಹಂಗಿದೆ. ಅಷ್ಟಕ್ಕೆಲ್ಲ ಫೈಟ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿ ಉಳಿದಿದೆ ಅಂದರೆ ನಾವು ಇಲ್ಲ ಬರುತ್ತೆ. ಯಾಕೆಂದರೆ ಇತ್ತೀಚೆಗೆ ಏನಾಗಿದೆ, ತುಂಬ ಜನ ಬಂದು ಸಿನಿಮಾ ಗೊತ್ತಿದೆ ಮಾಡೋದು ಜಾಸ್ತಿ ಆಗ್ಬಿಟ್ಟೆ. ಪಾಪ ಅವ್ರು ತಪ್ಪಲ್ಲ. ಕೆಲವರು ನಮ್ಮಲ್ಲಿ ಏನೋ ಆಸೆ ಸ್ಪೆಂಡ್ ಇದು ಸ್ಯಾಟಲೈಟ್ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ, ಅದು ಆಡಿಯೋ ಹೋಗ್ಬಿಡ್ತದೆ, ಯಾವುದು ಹೋಗಲ್ಲ. ಸಿನಿಮಾನ ಜನ ನೋಡಿ ಆಶೀರ್ವಾದ ಮಾಡಿದ್ರೆ ಅದೇ ಫಸ್ಟು. ಇನ್ನು ಮುಂದಕ್ಕೆ ಯೋಚನೆ ಮಾಡು, ಸಿನಿಮಾ ಮಾಡೋ ಯಾರು ನಿರ್ಮಾಪಕರಿದ್ರೆ ಸ್ಯಾಟಲೈಟು ಡಿಜಿಟಲ್ಲು ಅದು ಇದು ಯಾವುದು ಹೋಗಲ್ಲ. ಸಿನಿಮಾ ಜನ ಏನು ಮೊದಲಿತ್ತು ಕೋವಿಡ್ ಬರೋಕ್ಕಿಂತ ಮುಂಚೆ ಜನ ಥಿಯೇಟ್ರು ಅದೇ ರೀತಿ ಬರ್ತದೆ, ಏನೂ ಆಗಲ್ಲ. ಚಿತ್ರರಂಗ ಯಾವತ್ತು ನಾವಿಲ್ದೇ ಇರ್ಬೋದು, ಚಿತ್ರರಂಗ ಇದ್ದೇ ಇರ್ತದೆ. ಒಳ್ಳೆ ಸಿನಿಮಾಗಳು ಬಂದೇ ಬರ್ತದೆ, ಒಳ್ಳೆ ಸಿನಿಮಾಗಳು ಬರಲಿ. ಇವತ್ತು ನಮ್ಮ ಥಿಯೇಟ್ರ್ ಮಾಲೀಕರು ಎಷ್ಟೋ ಜನ ನಿಜವಾಗ್ಲೂ ಎಷ್ಟೋ ಸಿನಿಮಾಗಳು ಕ್ಲೋಸ್ ಆಗಾರೆ, ಯಾರು ಮುಚ್ಚಿಲ್ಲ. ಯಾಕೆಂದರೆ ಇಂಡಸ್ಟ್ರಿ ನಂಬ್ಕೊಂಡು ಅವ್ರು ಅವತ್ತಿನ ಕಾಲದಲ್ಲಿ ಒಂದು ಮಾಡಿದ್ವಿ, ಯಾವ ಕಾರಣ ಕಲಿಬಾರ್ದು ಅಂತ ಇಂಡಸ್ಟ್ರಿ ಎಷ್ಟೋ ಜನ ಇದ್ದಾರೆ. ಅದರಿಂದ ಸಿನಿಮಾ ಪೆಂಡ್ರೈವ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಪಾತ್ರಗಳು ಮಾಡಿದರೆ. ಕಲಾವಿದರು ಪಾತ್ರನ ಕೊಟ್ಟಾಗ ಆ ಟೈಮಲ್ಲಿ ಅವರು ಪಾತ್ರಧಾರಿಗಳು ಹೋಗ್ತಾರೆ, ಅದು ಖುಷಿ ಆಗ್ತದೆ. ಅದು ಯಾವುದೇ ಸೀನ್ ಆಗಲಿ ಅವರು ಮ್ಯಾಚ್ ಕೇಳಿದ್ರೆ ಕ್ಲೀನಾಗಿ ಆ ಕಂಟೆಂಟ್ಗೆ ಉತ್ತರ ಕೊಡಬೇಕು. ಯಾಕೆಂದರೆ ಕೆಲವರು ಏನು ಮಾಡ್ತಾರೆ, ಸರ್ ಬೇಡದು ಮುಜುಗರ ಬರಬಾರ್ದು, ಅದೇ ಸಿನಿಮಾ. ಯಾಕೆಂದರೆ ನಾವು ನೋಡೋದನ್ನ ಸಿನಿಮಾನ ಜನ ಇಷ್ಟಪಡಬೇಕು. ಈ ಸಿನಿಮಾ 4ನೇ ತಾರೀಕು ತುಂಬ ಚೆನ್ನಾಗಿ ಹೋಗುತ್ತೆ. ವೆರಿ ಗುಡ್ ಕಂಟೆಂಟು. ಆಮೇಲೆ ನೀವೆಲ್ಲ ಏನು ಅಂದ್ಕೊಂಡಿದ್ರೆ ನಿಮ್ಗೆ ಏನು ಬೇಕು ಜನಕ್ಕೆ ಸಿಗುತ್ತೆ, ಉತ್ತರ ಸಿಗುತ್ತೆ. ಒಳ್ಳೆ ಥಿಯೇಟ್ರ್ ರಿಲೀಸ್ ಮಾಡಿ ಇವ್ರಿಗೆ ಹನುಮಂತ ರಾಜವ್ರಿಗೆ, ವೆಂಕಟೇಶ್ ಅವ್ರಿಗೆ, ಟೈಗರ್ ಲಯನ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಕಲಾವಿದರು ಒಳ್ಳೆಯದಾಗಲಿ. ಈ ಟೀಮು ಇನ್ನೂ 2 ಸಿನಿಮಾ ಪೆಂಡ್ರೈವ್ 1, 2, 3 ಕಂಟಿನ್ಯೂ ಮಾಡಿ ಅಂತ ಹೇಳಿ. ಜೈ ಕನ್ನಡ.